18th question, state the summary of Nazism. Nazism ಅಂದ್ರೆ ಏನು ಅಂತ ಕೇಳಿದ್ದಾರೆ. The summary of Nazism. Nazism was founded by Nazism was the main feature of Adolf Hitler. Okay, so Nazi ಪಾರ್ಟಿಯನ್ನ ಅವರು ಎಸ್ಟಾಬ್ಲಿಷ್ ಮಾಡಿರುವಂತದ್ದು. ದ ಬೆಸ್ಟ್ ರೇಸ್ ಇನ್ ದ ವರ್ಲ್ಡ್ ಈಸ್ ಆರ್ಯನ್ ರೇಸ್ ಅಂತ ನಾಸಿಸಮ್ ಹೇಳುತ್ತೆ. ಓಕೆನಾ. ನೆಕ್ಸ್ಟ್, ಓನ್ಲಿ ಜರ್ಮನ್ಸ್ ಆರ್ ಎಲಿಜಿಬಲ್ ಟು ರೂಲ್ ದ ವರ್ಲ್ಡ್. ಇಲ್ಲಿ ಅಡಾಲ್ಫ್ ಹಿಟ್ಲರ್ ನಾಸಿಸಮ್ ಅಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಓನ್ಲಿ ಜರ್ಮನ್ಸ್ ಆರ್ ಎಲಿಜಿಬಲ್ ಟು ರೂಲ್ ದ ವರ್ಲ್ಡ್. ಇಡೀ ಜಗತ್ತನ್ನ ಆಳ್ವಿಕೆ ಮಾಡೋದಕ್ಕೆ ಜರ್ಮನಿಯರು ಮಾತ್ರ ಅರ್ಹರು. ಆಲ್ ಅದರ್ ಕಮ್ಯುನಿಟೀಸ್ ಆರ್ ಎಲಿಜಿಬಲ್ ಓನ್ಲಿ ಟು ಬಿ ರೂಲ್ಡ್. ಬೇರೆ ಎಲ್ಲ ಕಮ್ಯುನಿಟೀಸ್, ಜಗತ್ತಿನಲ್ಲಿ ಇರುವಂತ ಎಲ್ಲ ಕಮ್ಯುನಿಟಿಗಳು ಬರೀ ಆಳ್ವಿಕೆಗೆ ಒಳಪಡಲು ಮಾತ್ರ ಅರ್ಹರು ಅನ್ನುವಂಥದ್ದು. ಓಕೆ. ನೆಕ್ಸ್ಟ್, ಜೂಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಜರ್ಮನ್ಸ್. ಜರ್ಮನಿಯಲ್ಲಿರುವಂತ ಎಲ್ಲ ತೊಂದರೆಗಳಿಗೂ ಜ್ಯೂಸ್ ಅನ್ನುವಂತ ಒಂದು ಕಮ್ಯುನಿಟಿ ಅದೇ ಒಂದು ಕಾರಣ ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ ಅಡಿಷನ್ ಟು ಜ್ಯೂಸ್, ಕಮ್ಯುನಿಸ್ಟ್, Catholic and socialist are also responsible for all the problems. These people are unfit to exist. ಯಾರು ಅಂತಾನೆ ಜ್ಯೂಸ್, ಕಮ್ಯುನಿಸ್ಟ್, ಕ್ಯಾಥಲಿಕ್, ಸೋಷಿಯಲಿಸ್ಟ್ ಎಲ್ಲರೂ ಅನ್ಫಿಟ್, ಅವರು ಇರಲೇಬಾರ್ದು ಅನ್ನುವಂಥದ್ದು ನಾಸಿಸಮ್ನ ಒಂದು ವಾದ. ದಿಸ್ ಸಾರ್ಟ್ ಆಫ್ ಇಂಟೆನ್ಸ್ ನ್ಯಾಷನಲಿಸಮ್, ಜರ್ಮನಿಯವರು ಮಾತ್ರ ಇರಬೇಕು ಅನ್ನುವಂತಹ ಒಂದು ಅತಿಯಾದ ನ್ಯಾಷನಲಿಸಮ್, ರಾಷ್ಟ್ರೀಯತೆ, ಓಕೆ, ವಾಸ್ ಪುಟ್ ಇನ್ ಟು ಪ್ರಾಕ್ಟೀಸ್ ಇನ್ ದ ಕ್ರೂಯಲೆಸ್ಟ್ ಮ್ಯಾನರ್. ಅತ್ಯಂತ ಕ್ರೂರವಾದ ರೀತಿಯಲ್ಲಿ ಇದನ್ನ ಜಾರಿಗೆ ತರಲಾಗತ್ತೆ. ಓಕೆನಾ. ಸೊ ಈ ನಾಸಿಸಮ್ ಸಲುವಾಗಿ ಅನೇಕ ಹತ್ಯೆಗಳು, ಮಾಸ್ ಕಿಲ್ಲಿಂಗ್ಸ್ ನಡೆಯುತ್ತೆ ಇಲ್ಲಿ ಜರ್ಮನಿಯಲ್ಲಿ. ಓಕೆ. ಸೊ ದೀಸ್ ಆರ್ ದ ಫೀಚರ್ಸ್ ಆರ್ ಸಮ್ಮರಿ ಆಫ್ ನಾಸಿಸಮ್.